ಓಂ ಶಾಂತಿ. ಪರಮಾತ್ಮ ಅಭಿಮಾನಿಗಳೇ, ಅಥವಾ ದೇವರನ್ನು ಕಾಣುವುದಕ್ಕೋಸ್ಕರ ಈ ಜಗತ್ತಿನಲ್ಲಿ ಕಲ್ಲು ಮಣ್ಣು ಗಿಡ ಮರ ಎಲ್ಲೆಲ್ಲೂ ಸಹ ಭಗವಂತನನ್ನು ಅನೇಕ ಭಕ್ತರು ಹುಡುಕ್ತಾ ಇದ್ದಾರೆ. ಭಕ್ತರು ಭಗವಂತನಿಗೋಸ್ಕರ ಹೋರಾಟ ಮಾಡುತ್ತಿದ್ದಾರೆ. ಅನೇಕ ದೇಹಧಾರಿಗಳು ದೇವರು ಎಲ್ಲಿದ್ದಾನೆ ಎಂದು ಹುಡುಕುತ್ತಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನ ತತ್ವಗಳನ್ನು ಅಥವಾ ಅಕ್ಕ ಮಹಾದೇವಿಯ ತತ್ವಗಳನ್ನು, ಅಲ್ಲಮ ಪ್ರಭುವಿನ ತತ್ವಗಳನ್ನು ನೋಡಿದಾಗ ದೇವರು ಒಬ್ಬನೇ, ಅವನೇ ನಿರಾಕಾರ ಜ್ಯೋತಿ ಸ್ವರೂಪ ಎಂದು ಮಹಿಮೆ ಮಾಡ್ತಾ ಇದ್ದಾರೆ. ಯಾರಿಗೆ ದೇಹ ಇಲ್ಲವೋ ಅವನೊಬ್ಬನೇ ದೇವರು ಎಂದು ಮಹಿಮೆ ಮಾಡಲಾಗ್ತದೆ. ನಮ್ಮಂಥ ದೇಹಧಾರಿಗಳು ಅಥವಾ ಅನೇಕ ದೇವತೆಗಳನ್ನು ನಾವು ಪೂಜೆ ಮಾಡಿದ್ವಿ. 33 ಕೋಟಿ ದೇವತೆಗಳನ್ನು ಭಾರತೀಯರು ಪೂಜೆ ಮಾಡಿದರು. ಆದರೆ ದೇವಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಧರ್ಮಾತ್ಮರು ಅಂತ ಮಹಿಮೆ ಮಾಡಲಾಗ್ತದೆ. ಅನೇಕ ಧರ್ಮಗಳನ್ನು ಸ್ಥಾಪನೆ ಮಾಡಿ ಧರ್ಮಾತ್ಮರಾದರು, ಅಥವಾ ಅನೇಕರು ಜಗತ್ತಿನಲ್ಲಿ ಮಹಾನ್ ಕರ್ತವ್ಯವನ್ನು ಮಾಡಿ ಮಹಾತ್ಮರಾದರು. ಆದರೆ ಈಗ ಈಶ್ವರೀಯ ವಿಶ್ವವಿದ್ಯಾಲಯ ದೇವತಾ ಪದವಿಯನ್ನು ಹೇಗೆ ಪಡೆದುಕೊಳ್ಳಬೇಕು, ದೇವ ಮಾನವ ಹೇಗೆ ಆಗಬೇಕು ಎನ್ನುವುದನ್ನು ಕಲಿಸಿಕೊಡುವುದು. ಇಂದು ಕಲಿಯುಗದಲ್ಲಿ ಮನುಷ್ಯ ಪಂಚವಿಕಾರಗಳಿಗೆ ವಶ ಆಗಿದ್ದಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಈ ಪಂಚವಿಕಾರಗಳಿಗೆ ಅಷ್ಟೇ ಅಲ್ಲ, ಈರ್ಷೆ, ದ್ವೇಷ, ತಿರಸ್ಕಾರ, ಅಹಂಕಾರ, ಈ ರೀತಿ ಅನೇಕ ದುಶ್ಚಟಗಳಿಗೆ ಮನುಷ್ಯ ವಶವಾಗಿದ್ದಾನೆ. ಅನೇಕರಿಗೆ ದೇಹದ ಅಹಂಕಾರ, ಜಾತಿಯ ಅಹಂಕಾರ, ಹಣದ ಅಹಂಕಾರ, ವಿದ್ಯೆಯ ಅಹಂಕಾರ. ಈ ಜಗತ್ತಿನಲ್ಲಿ ಮನುಷ್ಯ ತನ್ನನ್ನು ತಾನು ಈ ಪಂಚವಿಕಾರಗಳಲ್ಲಿ ಸುಟ್ಟುಕೊಳ್ಳುತ್ತಿದ್ದಾನೆ. ಕಾಮದ ಅಗ್ನಿ, ಕ್ರೋಧದ ಅಗ್ನಿ, ಪಾಪದ ಅಗ್ನಿ, ಈ ಪಂಚವಿಕಾರಗಳಿಗೆ ಮನುಷ್ಯ ವಶವಾಗಿ ತನ್ನನ್ನು ತಾನು ಸುಟ್ಟುಕೊಳ್ಳುತ್ತಿದ್ದಾನೆ. ಮನದಲ್ಲಿ ನೂರಾರು ಕಾಮಕ್ರೋಧಗಳ ವಿಚಾರಗಳಲ್ಲಿ ಮನುಷ್ಯ ಸಿಲುಕಿ ಹಾಕಿಕೊಂಡಿದ್ದಾನೆ. ಅಥವಾ ನಮ್ಮ ಥಾಟ್ಸ್ ಪವರ್ ಏನಾಗಿದೆ, ಅಥವಾ ನಮ್ಮ ಕ್ವಾಲಿಟಿ ಆಫ್ ಥಾಟ್ಸ್ ಏನಾಗಿದೆ ಎನ್ನುವುದನ್ನು ಚೆಕ್ಕಿಂಗ್ ಮಾಡಿಕೊಳ್ಬೇಕಾಗಿದೆ. ನಾವು ಮಾಡುವಂತಹ ಸಂಕಲ್ಪಗಳು ಶ್ರೇಷ್ಠ ಇದೆಯಾ? ಸಂಕಲ್ಪದಂತೆ ನಮ್ಮ ನಡೆನುಡಿಗಳು, ಶಬ್ದಗಳು, ಕರ್ಮಗಳು ಮತ್ತು ಅದರಂತೆ ನಮ್ಮ ಸಂಸ್ಕಾರ. ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದಾಗ ಕೇವಲ ಪಾಪ ಪುಣ್ಯದ ಸಂಸ್ಕಾರವನ್ನು ಮಾತ್ರ ತುಂಬಿಕೊಳ್ಳುತ್ತೇವೆ. ಭಗವದ್ಗೀತೆಯಲ್ಲೂ ಸಹ ಒಂದು ಮಾತನ್ನು ಹೇಳಲಾಗ್ತದೆ, ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಮತ್ತೆ ಹುಟ್ಟಲೇಬೇಕು. ಈ ಸೃಷ್ಟಿ ನಾಟಕ ಹಗಲಿರಳು ಮತ್ತೆ ಸುತ್ತುತ್ತಾ ಇರ್ತದೆ, ಅಥವಾ ಚಕ್ರದಂತೆ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತದೆ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳಲಾಗ್ತದೆ. ಹಗಲಾದ ಮೇಲೆ ಮತ್ತೆ ರಾತ್ರಿ, ರಾತ್ರಿ ಆದ ಮೇಲೆ ಮತ್ತೆ ಹಗಲು ಬರ್ತದೆ. ಅಥವಾ ಸೋಮವಾರ ಆದ ಮೇಲೆ ಮತ್ತೆ ಸೋಮವಾರ, ಜನವರಿ ತಿಂಗಳಾದ ಮೇಲೆ ಮತ್ತೆ ಜನವರಿ ತಿಂಗಳು. ಇದೇ ರೀತಿಯಾಗಿ ವರ್ಷಗಳ ಪುನರಾವರ್ತನೆ, ಯುಗಗಳ ಪರಿವರ್ತನೆ, ಮತ್ತೆ ಮತ್ತೆ ಈ ಸೃಷ್ಟಿ ನಾಟಕ, ಈ ಚಕ್ರ ಸುತ್ತುತ್ತಲೇ ಇರ್ತದೆ. ಅಂದ ಮೇಲೆ ಮಾನವ ಜೀವನದಲ್ಲಿ ನಮ್ಮ ಜೀವನ ಹೇಗಿರಬೇಕು, ಅಥವಾ ನಮ್ಮ ಜೀವನದ ಫಲಾಫಲಗಳನ್ನು ಹೇಗೆ ಪಡೆದುಕೊಳ್ಳೋದು, ಅಥವಾ ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳುವುದು ಎನ್ನುವುದನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಬಹಳ ಸಹಜ ರೀತಿಯಲ್ಲಿ ಮನುಷ್ಯಾತ್ಮರಿಗೆ ಕಲಿಸಿಕೊಡುತ್ತದೆ. ನಾವು ಇಂದು ಈ ಕಲಿಯುಗದಲ್ಲಿ ಮನುಷ್ಯ ಕ್ರೋಧದ ಅಗ್ನಿಯಲ್ಲಿ ಸುಟ್ಕೊಳ್ತಾ ಇದ್ದಾನೆ. ಕೋಪವೇ ತಾಪದ ಮೂಲ ಅಂತ ಹೇಳಲಾಗ್ತದೆ. ಅಥವಾ ವಾರ್ಸ್ ಆರ್ ಬಾರ್ನ್ ಇನ್ ದ ಮೈಂಡ್ಸ್ ಆಫ್ ದ ಮೆನ್ ಬಿಫೋರ್ ಇಟ್ ಸ್ಟಾರ್ಟ್ಸ್ ಇನ್ ದ ಬ್ಯಾಟಲ್ ಫೀಲ್ಡ್. ರಣರಂಗದಲ್ಲಿ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಮನುಷ್ಯನ ಮನದಲ್ಲಿ ಕ್ರೋಧದ ಬೀಜ ಉತ್ಪನ್ನ ಆಗ್ತದೆ. ಅಥವಾ ಶರಣರು ಒಂದು ಮಾತನ್ನು ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಆದರೆ ಪರಮಾತ್ಮನಿಗೋಸ್ಕರ
ನಮಗೆ ಸಮಯವಿಲ್ಲ ಎಂದು ಹೇಳುತ್ತಿದ್ದೇವೆ. ಇಂದು ಭಾರತದ ಪುರಾಣದ ಪುಟಗಳನ್ನು ತೆರೆದು ನೋಡಿದಾಗ ಅಥವಾ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಅನೇಕ ಯುದ್ಧಗಳು ನಡೆದಿದ್ದಾವೆ. ಒಂದು ಹೆಣ್ಣಿಗೋಸ್ಕರ, ಒಂದು ತುಂಡು ಭೂಮಿಗೋಸ್ಕರ, ಹೊನ್ನಿಗೋಸ್ಕರ ನೂರಾರು ಯುದ್ಧಗಳು ಭಾರತ ದೇಶದಲ್ಲಷ್ಟೇ ಅಲ್ಲ, ಜಗತ್ತಿನಲ್ಲಿ ಅನೇಕ ಯುದ್ಧಗಳನ್ನು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ಮನುಷ್ಯನಲ್ಲಿ ಕ್ರೋಧದ ಬೀಜ ಅಥವಾ ಕಾಮದ ಅಗ್ನಿ ಅಥವಾ ಲೋಭಿ ಅಥವಾ ಬೇಕು ಬೇಕು ಎನ್ನುವ ಆಸೆ, ದುರಾಸೆ ಈ ಜಗತ್ತಿನ ಮನುಷ್ಯರ ಮನದಲ್ಲಿ ಇದೆ. ಯಾವಾಗ ಡಿಸೈರ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಸಾರೋಸ್ ಅಂತ ಹೇಳಿ ಭಾರತದ ಧರ್ಮಗ್ರಂಥಗಳು ಹೇಳ್ತಾ ಇದ್ದಾವೆ. ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಬೇಕು ಬೇಕು, ಮಾನ ಬೇಕು, ಮರ್ಯಾದೆ ಬೇಕು, ಸ್ಥಾನ ಬೇಕು ಅಥವಾ ಇಚ್ಛಾಗಳು. ಯಾವಾಗ ನಮಗೆ ಅನೇಕ ಇಚ್ಛೆಗಳು ಬರ್ತವೆ, ಆಗ ಅನೇಕ ಪಾಪದ ಕರ್ಮಗಳು ಮನುಷ್ಯನಿಂದ ನಡೀತಾ ಇದ್ದಾವೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಏನು ಕಲಿಸ್ಕೊಡ್ತಾ ಇದೆ? ಕರ್ಮದ ಫಲಾಫಲಗಳನ್ನು ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿದಂಥ ಪಾಪಕರ್ಮಕ್ಕೆ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಏನು ಕಲಿಸ್ಕೊಡ್ತಾ ಇದೆ ಎಂದರೆ, ನಾವು ಸದಾಕಾಲ ಸತ್ಕರ್ಮ ಮಾಡಬೇಕು, ಪುಣ್ಯದ ಕರ್ಮವನ್ನು ಮಾಡಬೇಕು. ಎಲ್ಲದಕ್ಕಿಂತ ಪುಣ್ಯದ ಕರ್ಮ ಯಾರು ಪರಮಪಿತ ಪರಮಾತ್ಮ, ಪವಿತ್ರ ಸಾಗರ, ದುಃಖಹರ್ತ ಸುಖಕರ್ತ ಆಗಿದ್ದಾನೆ, ಆ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿ 24 ಗಂಟೆಗಳಲ್ಲಿ 24 ನಿಮಿಷಗಳ ಕಾಲವಾದರೂ ನೆನಪು ಮಾಡಿ. 1 ಗಂಟೆಗೆ 1 ನಿಮಿಷವಾದರೂ ಆ ಭಗವಂತನನ್ನು ನೆನಪು ಮಾಡಿ. ಬೆಳಗಾಗಿ ಎದ್ದ ತಕ್ಷಣ ಯಾರ್ಯಾರ ನೆನೆಯಲಿ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಅನೇಕ ಧರ್ಮಗ್ರಂಥಗಳು ಹೇಳ್ತವೆ. ಮತ್ತು ಈ ಜಗತ್ತಿನಲ್ಲಿ ನಾವು ನೋಡ್ಬೋದು, ಅನೇಕರು ಅನೇಕ ರೂಪದಲ್ಲಿ ಭಗವಂತನನ್ನು ಪೂಜಿಸ್ತಾ ಇದ್ದಾರೆ. ಅಗ್ನಿದೇವ, ಸೂರ್ಯದೇವ ಅಥವಾ ಜಲದೇವ ಅಥವಾ ಮರಗಳನ್ನು, ಗಿಡಗಳನ್ನು ಎಲ್ಲೆಲ್ಲೂ ಭಗವಂತನನ್ನು ಪೂಜೆ ಮಾಡ್ತಾ ಹುಡುಕ್ತಾ ಇದ್ದಾರೆ. ಕಂಡ ನೀರಿನಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ. ಕಂಡ ಕಲ್ಲು ದೇವರಿಗೆ ಕೈ ಮುಗಿತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಸತ್ಯವನ್ನು ಅರಿತುಕೊಳ್ಬೇಕಾಗಿದೆ. ಬಸವಣ್ಣನವರು ಹೇಳಿದಂತೆ ದೇವನೊಬ್ಬ, ನಾಮ ಹಲವು. ಅಥವಾ ದ ವರ್ಲ್ಡ್ ಈಸ್ ಒನ್, ಗಾಡ್ ಈಸ್ ಆಲ್ಸೋ ಓನ್ಲಿ ಒನ್ ಅಂತ ಹೇಳ್ಬೋದು. ವಿಶ್ವ ಒಂದೇ, ವಿಶ್ವಪಿತ ಪರಮಾತ್ಮನು ಒಬ್ಬನೇ ಆಗಿದ್ದಾನೆ. ದೇವನೊಬ್ಬ, ನಾಮ ಹಲವು. ಗಾಡ್ ಈಸ್ ಒನ್, ನೇಮ್ಸ್ ಆರ್ ಮೆನಿ. ಏಕಂ ಸತ್ ವಿಪ್ರಾಹ ಬೋಧಾ ವದಂತಿ. ಸತ್ಯ ಒಂದೇ, ಆದರೆ ಪಂಡಿತರು ಅನೇಕರು ಮಹಿಮೆ ಮಾಡ್ತಾ ಇದ್ದಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನ. ಎಲ್ಲವೂ ಆ ಭಗವಂತ ಸೃಷ್ಟಿಕರ್ತ ಈ ಜಗತ್ತಿಗೆ ಸೃಷ್ಟಿಯಲ್ಲಿ ಕೊಟ್ಟಿದ್ದಾನೆ. ಆದರೆ ನಾವು ಅನೇಕ ದೇವತೆಗಳನ್ನು ನಿರ್ಮಾಣ ಮಾಡಿಕೊಂಡು ಭಾರತ ದೇಶದಲ್ಲಿ 33 ಕೋಟಿ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದೇವೆ. ಊರಿಗೊಂದು ದೇವರು, ಕೇರಿಗೊಂದು ದೇವರು, ಮನೆಗೊಂದು ದೇವರು, ಮನಕ್ಕೊಂದು ದೇವರು, ಅಥವಾ ಕಾಯಿಲೆ ಆದಾಗ ಒಂದು ದೇವರು. ಈ ರೀತಿ ನಮ್ಮ ಭಾರತ ದೇಶದ ಪುರಾಣದ ಪುಟಗಳನ್ನು ತೆರೆದು ನೋಡಿದಾಗ ಎಲ್ಲೆಲ್ಲೂ ಭಗವಂತನನ್ನು ಅನೇಕ ರೂಪಗಳಲ್ಲಿ ಪೂಜೆ ಮಾಡಿದ್ದು, ಅನೇಕ ರೂಪಗಳಲ್ಲಿ ಮಹಿಮೆ ಮಾಡಿದ್ದು. ಆದರೆ ಈಶ್ವರಿಯ ಜ್ಞಾನ, ಸತ್ಯಜ್ಞಾನವನ್ನು ತಿಳಿಸ್ಕೊಡ್ತಾ ಇದೆ. ಜಗತ್ತು ಒಂದೇ, ಜಗತ್ಪಿತ ಪರಮಾತ್ಮನು ಒಬ್ಬನೇ ಆಗಿದ್ದಾನೆ. ದೇವರು ಎಂದರೆ ದೇಹ ಇಲ್ಲ, ಅವನೊಬ್ಬನೇ ದೇವರು. ಯಾರು ನಮ್ಮಂತೆ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ, ಯಾರಿಗೆ ಹುಟ್ಟು ಸಾವುಗಳು ಇಲ್ಲ, ಯಾರು ಮೃತ್ಯುಂಜಯ ಆಗಿದ್ದಾರೆ, ಸರ್ವಜ್ಞ ಆಗಿದ್ದಾರೆ, ಅಕಾಯ ಆಗಿದ್ದಾರೆ, ಅವ್ಯಕ್ತ ಆಗಿದ್ದಾರೆ, ಜನನ ಮರಣ ರಹಿತ ಆಗಿದ್ದಾರೆ, ಅವನೊಬ್ಬನೇ ನಿರಾಕಾರ ಜ್ಯೋತಿರ್ಬಿಂದು ಭಗವಂತ. ದೇಹಧಾರಿಗಳು ಭಗವಂತ ಅಲ್ಲ, ದೇಹಧಾರಿಗಳು ದೇವಾತ್ಮರು, ಧರ್ಮಾತ್ಮರು ಆಗಿದ್ದಾರೆ. ಆದರೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ, ಶಿವ ಪರಮಾತ್ಮಾಯ ನಮಃ ಅಂತೇಳಿ ಮಹಿಮೆ ಮಾಡಲಾಗ್ತದೆ. ಅಕ್ಕ ಮಹಾದೇವಿನೂ ಸಹ ತನ್ನ ವಚನದಲ್ಲಿ
ಪರಮಾತ್ಮ ಅಂತ ಯಾರಿಗೆ ಹೇಳಲಾಗ್ತದೆ ಎಂದರೆ ಸಾವಿಲ್ಲದ, ರೂಹಿಲ್ಲದ, ಭವವಿಲ್ಲದ ಅಥವಾ ಭಯವಿಲ್ಲದ ಆ ನಿರಾಕಾರ ಜ್ಯೋತಿರ್ಬಿಂದು ಭಗವಂತ ಯಾರಿಗೆ ಹುಟ್ಟು ಸಾವಿಲ್ಲ ಅವನೊಬ್ಬನೇ ನಿರಾಕಾರ ಜ್ಯೋತಿ ಸ್ವರೂಪ ಭಗವಂತ ಅಂತ ಹೇಳಿ ಮಹಿಮೆ ಮಾಡಲಾಗ್ತದೆ. ಕಾಯ ಇಲ್ಲದಂಥ ಕಾಯ ಅಥವಾ ವ್ಯಕ್ತ ಶರೀರ ಇಲ್ಲದಂಥ ವ್ಯಕ್ತ, ಹಸಿವು ಬಾಯಾರಿಕೆ ಇಲ್ಲದಂಥ ಅಭೋಕ್ತ ಅವನೊಬ್ಬನೇ ಭಗವಂತನಾಗಿದ್ದಾನೆ. ಅಲ್ಲಮ ಪ್ರಭುಗಳು ಸಹ ಹೇಳ್ತಾರೆ, ಒಂದು ಇಲ್ಲದ ಬಿಂದು, ತಂದೆ ಇಲ್ಲದ ಕಂದ, ಮಾತೆ ಇಲ್ಲದ ಜಾತ, ಜನನವಿಲ್ಲದ ಜನಿತ, ಮೂರನರಿಯದ ಮುಗ್ಧ, ಹೆಣ್ಣು ಹೊನ್ನು ಮಣ್ಣು ಯಾವುದನ್ನು ಅರಿಯದಂಥ ಆ ಒಬ್ಬನೇ ಪರಶಿವ ಪರಮೇಶ್ವರ ಪರಮಪಿತ, ಎಲ್ಲ ಆತ್ಮಗಳಿಗೆ ಪಿತ, ಎಲ್ಲ ಜ್ಯೋತಿಗಳಿಗೆ ಜ್ಯೋತಿ, ಆ ಒಬ್ಬನೇ ಪರಮಪಿತ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪನಾಗಿದ್ದಾನೆ. ಮತ್ತು ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಲಾಗ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಗ್ಲಾನಿ ಆಗ್ತದೆ, ಅಧರ್ಮದ ವಿನಾಶ ಮಾಡುವುದಕ್ಕೋಸ್ಕರ, ಸದ್ಧರ್ಮದ ಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಆ ಪರಶಿವ ಪರಮಾತ್ಮ ಒಂದು ಸಾಧಾರಣ ವೃದ್ಧತನುವಿನಲ್ಲಿ ಅವತರಿತನಾಗಿ ಈ ಜಗತ್ತಿನ ಕಲ್ಯಾಣ ಮಾಡುವುದಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ರಾಜಯೋಗ ಶಿಕ್ಷಣವನ್ನು, ಮೌಲ್ಯ ಶಿಕ್ಷಣವನ್ನು, ಆತ್ಮದ ಶಿಕ್ಷಣವನ್ನು, ಈ ದೇಹ ನಶ್ವರ ನಾವಲ್ಲ, ನಾವು ಆತ್ಮ ಬೃಕುಟಿಯ ಮಧ್ಯೆ ಹೊಳೆಯುವಂಥ ಆತ್ಮ ಜ್ಯೋತಿ ಎನ್ನುವ ಆತ್ಮಯೋಗಿಯಾಗುವಂಥ ಶಿಕ್ಷಣವನ್ನು, ಜೊತೆಗೆ ಅನೇಕ ದೇವರುಗಳನ್ನು ಪೂಜಿಸ್ತಾ ಇದ್ವಿ. ಆದರೆ ಪರಮಪಿತ ಸದಾ ಶಿವ, ಸದಾ ಕಲ್ಯಾಣಕಾರಿ, ಸದಾ ಶುಭಕಾರಿ, ಸದಾ ಮಂಗಳಕಾರಿ, ಅವನೊಬ್ಬನೇ ಪರಶಿವ ಪರಮಾತ್ಮ ಪರಮಜ್ಯೋತಿ ಭಗವಂತನಾಗಿದ್ದಾನೆ. ಮತ್ತು ಮನುಷ್ಯನಲ್ಲಿ ಇರುವಂಥ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಬೇಕು ಎಂದರೆ ಜ್ಞಾನದ ಬೆಳಕು ಬೇಕು. ನ ಹಿ ಜ್ಞಾನೇನ ಸದೃಶಂ ಎಂದು ಹೇಳಲಾಗ್ತದೆ. ಅಜ್ಞಾನದ ಅಂಧಕಾರವನ್ನು ದೂರ ಮಾಡಬೇಕು ಎಂದರೆ ಜ್ಞಾನದ ಬೆಳಕು ಬೇಕು. ಆದ್ದರಿಂದ ಪರಮಾತ್ಮ ಈಗ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ಆದಿ ಮಧ್ಯ ಅಂತ್ಯದ ತ್ರಿಕಾಲ ಜ್ಞಾನ, ತ್ರಿಲೋಕ ಜ್ಞಾನ, ನಮ್ಮ ಜೀವನ ಏನಾಗಿತ್ತು, ಈಗೇನಾಗಿದೆ, ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ ಎಂದು ಭಗವಂತ ಕಲಿಸಿಕೊಡುತ್ತಿದ್ದಾರೆ. ವಿ ಆರ್ ದಿ ಆರ್ಕಿಟೆಕ್ಟ್ ಆಫ್ ಅವರ್ ಓನ್ ಡೆಸ್ಟಿನಿ ಅಂತ ಹೇಳಲಾಗ್ತದೆ. ನಮ್ಮ ಹಣೆ ಬರವನ್ನು ಯಾರೂ ಬರೆಯಲು ಸಾಧ್ಯವಿಲ್ಲ. ನಮ್ಮ ಹಣೆ ಬರವನ್ನು ಆ ಪರಂಪಿತ ಪರಮಾತ್ಮನು ಕೇವಲ ಗೈಡ್ ಆ್ಯಂಡ್ ಲಿಬರೇಟರ್ ಆಗಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಆದ್ದರಿಂದ ಆ ಪರಂಪಿತ ಪರಮಾತ್ಮ ಕಲಿಸಿಕೊಡುವಂಥ ಒಂದು ಶ್ರೇಷ್ಠ ಜ್ಞಾನ, ಸತ್ಯಜ್ಞಾನದಿಂದ ನಾವು ಮತ್ತೆ ನಮ್ಮ ಭಾಗ್ಯವನ್ನು ನಾವೇ ರೂಪಿಸಿಕೊಳ್ಳುವಂಥದ್ದು. ಆದ್ದರಿಂದ ಈ ಸಂಗಮ ಸಮಯದಲ್ಲಿ ಇದು ಕಲಿಯುಗದ ಅಂತಿಮ ಸಮಯ, ಅಂತಿಮ ಜನ್ಮ, ಅಂತಿಮ ಶ್ವಾಸ. ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಆ ಪರಂಪಿತ ಪರಮಾತ್ಮನ ಸತ್ಯಜ್ಞಾನವನ್ನು ಅರಿತುಕೊಳ್ಳೋಣ, ಶಿವಜ್ಞಾನವನ್ನು ತಿಳಿದುಕೊಳ್ಳೋಣ, ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಶಾಂತಿ ಸ್ವಧರ್ಮದಲ್ಲಿ ಸ್ಥಿತ ಆಗೋಣ. ಆತ್ಮದ ಸ್ವಧರ್ಮ ಶಾಂತಿ ಸ್ವರೂಪ ಆತ್ಮ, ಪವಿತ್ರ ಸ್ವರೂಪ ಆತ್ಮ, ಸದಾಕಾಲ ಶಾಂತಮನ, ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತ ಆಗುತ್ತಾ ಆ ಪರಂಪಿತ ಪರಮಾತ್ಮನನ್ನು ನಾವೆಲ್ಲರೂ ಸಹ ನೆನಪು ಮಾಡಿ ಜನ್ಮ ಜನ್ಮದ ಭಾಗ್ಯವನ್ನು ರೂಪಿಸಿಕೊಳ್ಳುವಂಥ ಶ್ರೇಷ್ಠ ಮಾರ್ಗದಲ್ಲಿ ನಡೆಯೋಣ ಎಂದು ಶುಭ ಹಾರೈಸುತ್ತಾ ಓಂ ಶಾಂತಿ.